ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದ ಕಾರಣ ಇಂಧನ ಗ್ಯಾಸ್ ಅಭಾವದಿಂದ ಆಟೋ ರಿಕ್ಷಾ ಚಾಲಕರು ಪರದಾಡುವಂತಾಗಿದ್ದು ಗ್ಯಾಸ್ ತುಂಬಿಸಿಕೊಳ್ಳಲು ತಾಸುಗಳ ಕಾಲ ಕಾಯುವ ದುಸ್ಥಿತಿ ಎದುರಾಗಿದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಇಡೀ ಮಧ್ಯಪ್ರಾಚ್ಯ ದೇಶಗಳನ್ನು ಆವರಿಸಿದ ಪರಿಣಾಮ ತೈಲ ಮತ್ತು ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದೆ. ಇದರ ಪರಿಣಾಮ ಭಾರತ ದೇಶದಲ್ಲೂ ಉಂಟಾಗಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ಅಭಾವವನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಂಡಿದ್ದೇವೆ, ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದೆ. ಆದರೆ ಕಳೆದ 1 ತಿಂಗಳಿಂದ ಎಲ್ಪಿಜಿ ಗ್ಯಾಸ್ ಅವಲಂಬಿತ ಆಟೋ ರಿಕ್ಷಾಗಳಿಗೆ ಇಂಧನ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಉಂಟಾಗಿದೆ. ಈಗಾಗಲೇ ಗ್ಯಾಸ್ ಬೆಲೆಯಲ್ಲೂ ಏರಿಕೆ ಉಂಟಾಗಿದ್ದು ಪೂರೈಕೆ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಹಾಗಾಗಿ ಕುಮಟಾ ಹಂದಿಗೋಣದಲ್ಲಿರುವ ಗ್ಯಾಸ್ ಬಂಕ್ನಲ್ಲಿ ಆಟೋ ರಿಕ್ಷಾ ಸರದಿಯಲ್ಲಿ ನಿಲ್ಲಿಸಿಕೊಂಡು ಗ್ಯಾಸ್ ತುಂಬಿಸಿಕೊಳ್ಳುವ ದುಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನಾವರದಲ್ಲಿ ಗ್ಯಾಸ್ ಬಂಕ್ ಇಲ್ಲದ ಕಾರಣ ಹೊನ್ನಾವರ ಭಾಗದ ಆಟೋ ರಿಕ್ಷಾಗಳು ಕೂಡ ಕುಮಟಾಗೆ ಆಗಮಿಸುತ್ತಿರುವುದರಿಂದ ಹಂದಿಗೋಣದ ಗ್ಯಾಸ್ ಬಂಕ್ ನಲ್ಲಿ ಒತ್ತಡ ಜಾಸ್ತಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಇತ್ತ ಚಾಲಕರು ತಮ್ಮ ಆಟೋ ರಿಕ್ಷಾಗಳಿಗೆ ಗ್ಯಾಸ್ ತುಂಬಿಸಿಕೊಳ್ಳಲು ತಾಸುಗಳ ಕಾಲ ಕಾಯುವುದರಿಂದ ಮತ್ತು ಗ್ಯಾಸ್ ಬೆಲೆ ಏರಿಕೆಯಾಗಿದ್ದರಿಂದ ಸಂಪಾದನೆಯಲ್ಲೂ ಇಳಿಕೆ ಉಂಟಾಗಿ ಸಂಕಷ್ಟ ಎದುರಾಗಿದೆ. ಹೊನ್ನಾವರದಲ್ಲಿ ನಮಗೇನು ಗ್ಯಾಸ್ ಪಂಪ್ ಇಲ್ಲ. ಹೊನ್ನಾವರದಿಂದ 17 ಕಿಲೋಮೀಟರ್ ತನಕ ಇಲ್ಲಿ ಬಂದಿದ್ದೇವೆ ನಾವು. ಈಗ ಬಂದು 1 ಗಂಟೆ ಆಯಿತು. ಇನ್ನು ಗಾಡಿ ಲೋಡ್ ಬಂದದ್ದು ಇನ್ನೂ ಖಾಲಿ ಆಗಲಿಲ್ಲ. ಈಗ ಸಾಧಾರಣ 8-9 ಗಂಟೆ ಆಗ್ತದೆ ನಮಗೆ. ಇಡೀ ದಿವಸ ಹೋದಂಗೆ ಹೋಗ್ತದೆ. ಮತ್ತು ಇದು ಈಗ ನಿನ್ನೆ ಗೋ ಗ್ಯಾಸ್ ಅಂತ ಇದು ಉಂಟು ಪಂಪ್ಸ್, ಅದರಲ್ಲಿ 120 ರೂಪಾಯಿ ಅಂತ, ಮತ್ತು ಬಂದದ್ದು 11 ರೂಪಾಯಿ ಚಾರ್ಜ್ ಆಗ್ತದೆ. 1 ಲೀಟ್ರ್ ನಮ್ಮ ಜರ್ನಿ ಚಾರ್ಜ್ ಆಗ್ತದೆ 1 ಲೀಟ್ರ್ ಮೇಲೆ 131 ರೂಪಾಯಿ ಆಗ್ತದೆ ನಮಗೆ ಹೊನ್ನಾವರದಿಂದ ಇಲ್ಲಿ ಬರೋ ತನಕ. ಜೀವನ ಮಾಡೋದು ಹೆಂಗೆ? ಒಂದು ಲೈನ್ನಲ್ಲಿ ಒಂದು ರಿಕ್ಷಾ ಕ್ಯೂ ಸಿಗಬೇಕಾದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದರೂ ಬೇಕೇ ಬೇಕು. ಭಾರಿ ಕಷ್ಟ. ರೋಡಿಗೆ ಆಲ್ರೆಡಿ ರೋಡಲ್ಲಿ ಇದ್ದೇವೆ, ಇನ್ನೂ ರೋಡಿಗೆ ಬಂದಿದೆ. ಆ ಬೇಡವ್ರು ನೋಡಿ ಯಾವ್ಯಾವ ಬಸ್ ಸ್ಟ್ಯಾಂಡಲ್ಲಿ ಮಲಗಿರ್ತಾರೆ ನೋಡಿ, ಅದೇ ಥರ ಆಗಿಬಿಟ್ಟದೆ ನೋಡಿ. ಈಗ ಬಂದು ಅಲ್ಲಿ ಇಲ್ಲಿ ಗಟ್ರ ಮೇಲೆ ಕುತ್ಕೊಂಡಿದ್ದಾರೆ ಎಲ್ಲರೂ ಬಂದು 1 ತಾಸು. ಅವರು ಇನ್ನೂ 2 ತಾಸು ಆಯಿತು ಅಲ್ಲ ಬರೆದು. ಭಾರಿ ಕಷ್ಟ ಆಗ್ತಾಯಿದೆ ನಮಗೆ. ನಮ್ಮ ಜೀವನ ಈ ಯುದ್ಧದಿಂದ ನಮ್ಮ ಜೀವನ ಈ ಮಟ್ಟಿಗೆ ಬರ್ತದೆ ಭಾರಿ ಕಷ್ಟ ಆಗಿ. ಇನ್ನೂ ಏನೇನು ಅದು ಮುಗಿದು ಯಾವಾಗನೋ, ನಾವು ದುಡಿಮೆ ಮಾಡೋದು ಯಾವಾಗನೋ, ಅಲ್ಲಿ ತನಕ ಮಳೆ ಶುರು ಆಗ್ತದೆ. ಅವರು ಹೊನ್ನಾವರದಿಂದ 17 ಕಿಲೋಮೀಟರ್ ಇಲ್ಲಿ ಕುಮಟಾ ಬರ್ಬೇಕು ಗ್ಯಾಸ್ ತುಂಬಲಿಕ್ಕೆ. ಹೊನ್ನಾವರಲ್ಲಿ ಒಂದು ಬಂಕ್ ಮಾಡ್ತಾರೆ ಅಂದರೆ ಯಾರು ಅದ್ರ ಬಗ್ಗೆ ಲಕ್ಷಣ ತಗೊಳ್ಳೋಲ್ಲ, ನಿಷ್ಕಾಳಜಿ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಗ್ಯಾಸ್ ಇಲ್ಲ, ತಿಂಗಳಿಗಟ್ಟಲೆ ಗ್ಯಾಸ್ ಇಲ್ಲ ಅಂದರೆ ನಾವು ಜೀವನ ಮಾಡೋದು ಹೆಂಗೆ? ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇರ್ತಾರೆ. ನಾವು ರೋಡ್ ಮೇಲೆ ಬೀಳೋದೇ. ಇಲ್ಲಿ ಕೇಳೋರು ಯಾರಿಲ್ಲ. ಇಲೆಕ್ಷನ್ ಬಂತು, ಅದು ಬಂತು, ಎಲ್ಲರೂ ಬರ್ತಾರೆ. ಈಗ ಕಷ್ಟ ಕೇಳಲಿಕ್ಕೆ ಇಷ್ಟು ರಿಕ್ಷಾ ಇದ್ದಾರೆ, 600-700 ರಿಕ್ಷಾ, ಒಬ್ಬರಾದ್ರು ಕೇಳಲಿಕ್ಕೆ ಬರ್ತಾರೆ, ಯಾರೂ ಇಲ್ಲ. ಅವ್ರದ್ದಾಯ್ತು ಆರಾಮ್ ಒಳಗೆ ಕುರ್ಚಿ ಮೇಲೆ ಕುತ್ಕೊಳ್ತಾರೆ. ಇಂಧನ ಗ್ಯಾಸ್ ಅಭಾವದಿಂದ ಆಟೋ ರಿಕ್ಷಾ ಚಾಲಕರ ಬದುಕು ಮೂರಾಬಟ್ಟೆಯಾಗಿದ್ದು ಅವರ ಕಷ್ಟ ಕೇಳುವವರು ಯಾರೂ ಇಲ್ಲದಂತಾಗಿದೆ. ಗ್ಯಾಸ್ ಬೆಲೆ ಏರಿಕೆ ಮತ್ತು ಅಭಾವದಿಂದ ಈ ಹಿಂದೆ ಹೊಡೆಯುವಷ್ಟು ಬಾಡಿಗೆಯನ್ನು ಕೂಡ ಹೊಡೆಯಲಾಗದೆ ಸಂಕಷ್ಟ ಎದುರಿಸುವಂತಾಗಿದೆ. ತೈಲದ ಮೇಲಿನ ಬೆಲೆ ಏರಿಕೆ ದಿನಬಳಕೆ ವಸ್ತುಗಳ ಮೇಲೂ ತಟ್ಟಿದ್ದು ಆಟೋ ಚಾಲಕರು ಕಡಿಮೆ ದುಡಿಮೆಯಲ್ಲಿ ಜೀವನ ನಡೆಸುವುದೇ ಕಷ್ಟ ಎಂಬಂತಾಗಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿಗೆ ಸಹಾಯಕಾರಿಯಾಗುವಂತೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕೆಂಬ ಆಗ್ರಹ ಕೂಡ ಆಟೋ ರಿಕ್ಷಾ ಚಾಲಕರಿಂದ ವ್ಯಕ್ತವಾಗಿದೆ. ಅಲ್ಲದೆ ಅತಿ ಶೀಘ್ರದಲ್ಲಿ ಗ್ಯಾಸ್ ಅಭಾವ ನೀಗಿಸಲು ಸೂಕ್ತ ಕ್ರಮ ವಹಿಸಬೇಕೆಂಬ ಒತ್ತಾಯವನ್ನು ಕೂಡ ಆಟೋ ಚಾಲಕರು ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.